ಎಲ್ಲರಿಗೆ ನಮಸ್ಕಾರ. ನಾನು ಅಬ್ದುಲ್ ರಜಾಕ್ ಅಬ್ದುಲ್ ರೆಹಮಾನ್ ವರ್ತಿ, ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ವಿಜಯಪುರ. ತಮ್ಮಲ್ಲಿ ಈ ರಂಜಾನ್ ಹಬ್ಬದ ಮತ್ತು ಯುಗಾದಿ ಹಬ್ಬ ಕೂಡಿ ಬಂದಿರೋದ್ರಿಂದ ಮೊಟ್ಟ ಮೊದಲದಾಗಿ ತಮ್ಮಲ್ಲಿ ಈ ಹಬ್ಬದ ಪ್ರಯುಕ್ತ ರಂಜಾನ್ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತೇನೆ. ಅದು ಅಲ್ಲದೆ ಈ ಪವಿತ್ರ ರಂಜಾನ್ ತಿಂಗಳಲ್ಲಿ ಒಂದು ತಿಂಗಳ ಸತತ ಉಪವಾಸ ಇದ್ದು ನಮಾಜನ್ನು ಮಾಡಿ ತರಾಬಿಯನ್ನು ಮಾಡಿ ಬಹಳ ವಿಜೃಂಭಣೆಯಿಂದ ಮತ್ತು ಬಹಳ ಸಂತೋಷದಿಂದ ಬಹಳ ಪ್ರೀತಿ ವಿಶ್ವಾಸದಿಂದ ಶ್ರದ್ಧಾಲಿಂದ ಈ ಒಂದು ತಿಂಗಳ ನಮಾಜ್ ರೋಜಾ ಮಾಡಿ ಎಲ್ಲ ಮುಸಲ್ಮಾನ್ ಬಾಂಧವರು ಮಾಡ್ತಾರೆ. ಅದು ಅಲ್ಲದೆ ನಮ್ಮ ಓಣಿಯಿಂದ ಮಲ್ಲಾಯನಗುಡಿಯಿಂದ ಸಿರ್ಸಲ್ತನ ಪಾದಯಾತ್ರೆಯನ್ನು ಒಂದು ಶ್ರದ್ಧೆಯಿಂದ ಒಂದು ಪ್ರೀತಿ ವಿಶ್ವಾಸದಿಂದ ನಮ್ಮ ಹಿಂದೂ ಬಾಂಧವರು ಕೂಡ ಹೋಗ್ತಾರೆ. ಇಂಥ ಯುಗಾದಿ ಹಬ್ಬದ ಎಲ್ಲ ಭಾಳ ಮಹತ್ವ ಇರ್ತಾವೆ. ತಮ್ಮಲ್ಲಿ ನಾನು ವಿನಂತಿ ಮಾಡುವುದೇನೆಂದರೆ, ಈ ರಂಜಾನ್ ಮತ್ತು ಯುಗಾದಿ ಎರಡು ಒಂದೇ ಕೂಡಿ ಬಂದಾಗ ನಾವು ಭಾವುಕತೆಯಿಂದ ಒಂದು ಪ್ರತೀಕ ಆಗಬೇಕು. ನೀವು ರಂಜಾನಲ್ಲಿ ನಮಾಜ್ ಮಾಡಿ ಪ್ರಾರ್ಥನೆ ಮಾಡಿರಿ. ಎಲ್ಲರೂ ಹಿಂದೂ ಮುಸಲ್ಮಾನ್ ಬಾಂಧವರು ಪ್ರೀತಿ ವಿಶ್ವಾಸದಿಂದ ಮತ್ತು ಎಲ್ಲ ವಿಜೃಂಭಣೆಯಿಂದ ಕೂಡಿ ಹಬ್ಬ ಮಾಡುವ ಸಲುವಾಗಿ ತಾವು ಪ್ರಾರ್ಥನೆ ಮಾಡಿರಿ. ತಾವು ಮಲಯಲ್ಲಿಂದ ಈಗ ಸಿರ್ಸಲ್ತನ ಹೋಗಿ ಎಲ್ಲರಲ್ಲಿ ಪ್ರಾರ್ಥನೆ ಮಾಡಿ ದೇವರಲ್ಲಿ ಎಲ್ಲ ಹಿಂದೂ ಮುಸಲ್ಮಾನ್ ಕೂಡಿ ನಾವು ಎಲ್ಲರೂ ಕೂಡಿ ಹಬ್ಬ ಆಚರಣೆ ಮಾಡೋಣ. ಒಟ್ಟಿಗೆ ಶಾಂತಿ ನೆಮ್ಮದಿ ನಮ್ಮೆಲ್ಲರಿಗೂ ಇರಬೇಕು. ಅದು ಅಲ್ಲದೆ ಈ ವಿಶ್ವದಾಗ ಏನು ದಾಂಧಲಿ ನಡೀತಾ ಇದೆ ಅದನ್ನು ಶಾಂತ ಆಗಬೇಕನ್ನೋದು ಎಲ್ಲರೂ ಕೂಡಿ ಪ್ರಯತ್ನ ಮಾಡೋಣ ಅಂತ ಹೇಳಿ ನಾವು ಎಲ್ಲ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡೋಣ. ಎಲ್ಲ ಪ್ರೀತಿ ವಿಶ್ವಾಸದಿಂದ ಇರೋಣ. ಎಲ್ಲರೂ ನಮ್ಮ ದೇಶ ಒಂದು ಪವಿತ್ರ ರಂಜಾನ್ ಪ್ರಯುಕ್ತ ಎಲ್ಲರೂ ಕೂಡಿ ಒಕ್ಕಟ್ಟ ಪ್ರದರ್ಶನ ಮಾಡೋಣ. ಯಾವಾಗ ಏನಾಗ್ತೈತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬಟ್ ನಾವೆಲ್ಲರೂ ಭಾರತೀಯರು ಒಂದಾಗಿ ನಾವು ಇದ್ದರೆ ಯಾರಿಗೂ ಅಂಜೋ ಅವಶ್ಯಕತೆ ಇಲ್ಲ. ಇಂಥ ಪಾಕಿಸ್ತಾನ ಆಗಲಿ ಬೇರೆ ಬೇರೆ ದೇಶ ಆಗಲಿ ಯಾವುದಕ್ಕೆ ನಾವು ಭಯ ಪಡುವ ಅವಶ್ಯಕತೆ ಇಲ್ಲ. ನಾವು ಗಟ್ಟಾಗಿ ನಮ್ಮ ಒಳಗೆ ಜಗಳ ವರ್ತಕಿಸಿ ನಾವು ಒಂದಾದ ಮಾತ್ರ ನಾವು ದೇಶ ಬೆಳೀಲಿಕ್ಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾವೆಲ್ಲರೂ ನೀವು ಎಲ್ಲರೂ ಕೂಡ್ಕೊಂಡು ಕಿಸಿ ಒಂದು ಹಬ್ಬವನ್ನು ಒಂದು ವಿಜೃಂಭಣೆಯಿಂದ ಆಚರಿಸೋಣ. ಯುಗಾದಿ ಮತ್ತು ರಂಜಾನ್ ಹಬ್ಬದ ಎಲ್ಲರಿಗೆ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ.